ನಮಸ್ಕಾರ. ಹುಟ್ಟಿದ ಪ್ರತಿಯೊಬ್ಬರಿಗೂ ಇದು ಬೇಕು ಅಂತ ಅನಿಸುತ್ತೆ. ಸಾಕಷ್ಟು ಜನರಿಗೆ ಇದು ತಮ್ಮ ಗುರಿ ಅಂತ ಮಾಡ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಸಹ ಇದು ಸಿಗೋವರೆಗೂ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಇದು ಸಿಗೋವರೆಗೂ ತಮಗೆ ನೆಮ್ಮದಿ ಇಲ್ಲ ಅಂತ ಅಂದ್ಕೊಳ್ತಾರೆ. ಸಿಕ್ಕಿದ ಮೇಲೂ ಸಹ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಗುರಿಯು ಇದೇ ಆಗಿರುತ್ತೆ. ಅದು ಯಾವುದಪ್ಪ ಅಂತೀರಾ? ಅದುವೇ ಯಶಸ್ಸು. ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನದಲ್ಲಿ ಯಶಸ್ಸು ಅಂದರೆ ಸಕ್ಸಸ್ ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ಕ್ಷೇತ್ರದಲ್ಲೂ ಯಶಸ್ಸು ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅದು ಹಣ ಆಗಿರಬಹುದು, ವ್ಯಾಪಾರದಲ್ಲಿರಬಹುದು, ಅಥವಾ ವಿದ್ಯೆಯಲ್ಲಿ, ಅಥವಾ ಹೆಸರಲ್ಲಿ, ಅಧಿಕಾರದಲ್ಲಿ, ಯಾವುದರಲ್ಲಾದರೂ ಸರಿ ಪ್ರತಿಯೊಬ್ಬರಿಗೂ ತಾವು ಯಶಸ್ಸನ್ನು ಗಳಿಸಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ಇದು ಇದರಲ್ಲೇ ನಮಗೆ ನೆಮ್ಮದಿ ಇದೆಯಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈ ಯಶಸ್ಸು ಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ನಮಗೆ ಜೀವನದಲ್ಲಿ ಹುಟ್ಟುವಾಗಲೇ ಭಗವಂತ ಎಲ್ಲವನ್ನು ಕೊಟ್ಟಿರ್ತಾನೆ. ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದೆಲ್ಲವೂ ನಮಗೆ ಹುಟ್ಟುವಾಗಲೇ ಬಂದಿರುತ್ತೆ. ಆದರೆ ಇದನ್ನು ಯಾರ್ಯಾರು ಎಷ್ಟೆಷ್ಟು ಅದನ್ನು ಬಳಸ್ಕೊಳ್ತಾರೋ ಅಷ್ಟಷ್ಟು ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ಅಷ್ಟಷ್ಟು ಕ್ರಿಯಾಶೀಲರಾಗ್ತಾರೆ, ಅಷ್ಟಷ್ಟು ಯಶಸ್ಸನ್ನು ಗಳಿಸ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವ್ರನ್ನ ನಾವು ಪ್ರಯತ್ನ ಶೂನ್ಯರು ಅಂತ ಕರಿತೀವಿ. ಅಂದರೆ ಅವರು ಆಲಸ್ಯಗಳು ಅಥವಾ ಸೋಮಾರಿಗಳು ಅನ್ನಬಹುದು. ಅವರು ತಮ್ಮ ಜೀವನದಲ್ಲಿ ಸುಮ್ಮನೆ ಮಾತಾಡ್ತಾ ಕಾಲವನ್ನು ವೇಸ್ಟ್ ಮಾಡ್ತಾ ಭ್ರಮ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಇವರು ಎಷ್ಟೇ ಧೂಪ ದೀಪ ಬೆಳಗಿದ್ರೂ ಸಹ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಿಲ್ಲ, ಅಥವಾ ತಮ್ಮ ಜೀವನದಲ್ಲೂ ಸಹ ಅವರು ಸುಖಿಗಳಾಗಿರೋದಿಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಒಂದು ಸಣ್ಣ ಇರುವೆಯೂ ಸಹ ತನ್ನ ಒಂದು ಚಿಕ್ಕ ಚಿಕ್ಕ ಕಾಲುಗಳಿಂದ ಎಷ್ಟೋ ಮೈಲಿಗಳು ದೂರ ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ಗರುಡ ತಾನು ಎತ್ತರಕ್ಕೆ ಆರಬೇಕು ಅಂತೇಳ್ಬಿಟ್ಟು ಅದು ತನ್ನ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಮತ್ತು ನಾವು ಒಂದು ಜೇಡರುಗಳನ್ನು ನೋಡಿದಾಗ ಅದು ಸಹ ಎಷ್ಟು ಸಲನೂ ಬಲೆ ಕಟ್ತಾನೆ ಇರುತ್ತೆ. ಮತ್ತು ನಾವು ಒಂದು ಮರನ ನೋಡಿರಬಹುದು. ಆ ಮರದ ಕೊಂಬೆಗಳನ್ನು ನಾವು ಎಷ್ಟು ಕತ್ತರಿಸ್ತಾ ಇದ್ರೂ ಮತ್ತೆ ಅದು ಚಿಗುರ್ತಾ ಇರುತ್ತೆ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪ್ರಯತ್ನನ ನಾವು ನಿಲ್ಲಿಸಬಾರ್ದು. ನಾವು ಏನಾದರೂ ಅಂದ್ಕೊಂಡ್ರೆ, ಗುರಿನ ಸಾಧಿಸಬೇಕು ಅಂತಂದರೆ, ಸಕ್ಸಸ್ ಪಡಿಬೇಕು ಅಂತಂದರೆ ನಮ್ಮ ಪ್ರಯತ್ನದಿಂದಲೇ ಇಲ್ಲಿ ಫಲ ಸಿಗುವಂಥದ್ದು. ಪ್ರಯತ್ನವಿಲ್ಲದೆ ಯಾವುದೂ ಆಗೋದಿಲ್ಲ. ಇಲ್ಲಿ ಯಶಸ್ಸು ಅಂತಂದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿದ್ರೆ ಅದು ನಮಗೆ ಯಶಸ್ಸು ಅಂತ ಅಂದ್ಕೊಳ್ತೀವಿ ನಾವು. ಈ ಯಶಸ್ಸನ್ನು ಯಾವ ರೀತಿ ಸಾಧಿಸಬೇಕು, ಯಾವ ಕ್ಷೇತ್ರದಲ್ಲಿ ನಾವು ಸಾಧಿಸಬೇಕು ಅಂತಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಅದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಅದರ ಬಗ್ಗೆ ನಮಗೆ ಎಷ್ಟು ನಾಲೆಡ್ಜ್ ಇದೆ ಅಂತ. ಅಂದರೆ ಇದೆಲ್ಲವನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬನ ಅನುಕರಣೆ ಮಾಡಬಾರ್ದು. ನಮ್ಮಲ್ಲಿರುವಂತಹ ಟ್ಯಾಲೆಂಟು ನಮಗೆ ಅದಕ್ಕೆ ಅಲ್ಲಿ ಹೋಗುವಂಥ ಸಾಮರ್ಥ್ಯ ಇದೆಯಾ, ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಅದ್ರ ಬಗ್ಗೆ ಒಂದು ಡೆಡಿಕೇಶನ್ ಆಗಿ ಕೆಲಸ ಮಾಡಿದಾಗ, ಅಂದರೆ ನಾವು ಏಕಮುಖವಾಗಿ ನಾವು ಕೆಲಸ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಆ ಒಂದು ಕ್ಷೇತ್ರದಲ್ಲಿ ನಾವು ಹೋಗಬೇಕು. ಯಾವುದೇ ಕಾರಣಕ್ಕೂ ಅನುಕರಣೆ ಮಾಡಿಕೊಂಡು ಇನ್ನೊಬ್ಬನ್ನ ಫಾಲೋ ಮಾಡಿಕೊಂಡು ನಮಗೆ ಇಷ್ಟ ಇಲ್ಲದೆ ಇರೋ ಒಂದು ಕ್ಷೇತ್ರಕ್ಕೆ ನಾವು ಹೋಗಬಾರ್ದು. ಈ ರೀತಿ ನಮ್ಮಲ್ಲಿರೋ ಒಂದು ನಿಜವಾದ ಒಂದು ಟ್ಯಾಲೆಂಟನ್ನು ನಾವು ಅರ್ಥ ಮಾಡಿಕೊಂಡಾಗ ಅದ್ರ ಮುಖಾಂತರವೇ ನಾವು ಹೋಗಿ ಇಡೀ ವಿಶ್ವಕ್ಕೆ ಅಥವಾ ಜನಾಂಗಕ್ಕೆ ನಾವು ಹೊಸದು ಏನಾದರೂ ಕೊಟ್ಟಾಗ ಅದರಲ್ಲಿ ನಮಗೆ ತೃಪ್ತಿ ಇರಬೇಕು. ಇದನ್ನು ನಾವು ಯಶಸ್ಸು ಅಂತ ಕರಿತೀವಿ. ಈ ರೀತಿ ಒಂದು ಗುರಿಯನ್ನು ನಾವು ಇಟ್ಕೊಂಡಾಗ ನಾವು ಅದನ್ನು ಶಾಂತ ಚಿತ್ತದಿಂದ ನಾವು ಒಳ್ಳೆಯ ರೀತಿಯಲ್ಲಿ ಸಮಾಧಾನದಿಂದ ಮಾಡಬೇಕು. ಎಷ್ಟೋ ಆತಂಕಗಳು, ತೊಂದರೆಗಳು ನಮಗೆಲ್ಲ ಬರ್ತಾ ಇರುತ್ತೆ, ಭಯ ಬರುತ್ತೆ. ಆ ಭಯವೆಲ್ಲ ದೂರ ಮಾಡಿಕೊಂಡು ನಾವು ಧೈರ್ಯದಿಂದ ಮುನ್ನುಗ್ಗಬೇಕು. ಯಾವುದೇ ಕಾರಣಕ್ಕೂ ಒಂದು ಕೆಟ್ಟ ಆಟ ಆಗಲಿ ಚಟ ಆಗಲಿ ನಾವು ಇಟ್ಕೊಳ್ಬಾರ್ದು. ಒಂದು ಗುರಿಯನ್ನು ಸಾಧಿಸಬೇಕು ಅಂದಿದ ತಕ್ಷಣ ನಾವು ಅದನ್ನು ಪ್ರೀತಿಯಿಂದ ನಾವು ಒಪ್ಕೊಳ್ಬೇಕು. ನಾವು ಈ ಗುರಿನ ಸಾಧಿಸ್ತೀವಿ ಅನ್ನೋ ಒಂದು ನಿರ್ಣಯವನ್ನು ನಾವು ಮಾಡ್ಕೊಂಡ್ಬಿಡಬೇಕು. ಆಗ ನಮಗೆ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಮುಕ್ತ ಮನಸ್ಸಿನಿಂದ ದೂರ ಮಾಡಿಕೊಂಡು ನಾವು ಅದ್ರ ಕಡೆನೇ ಏಕಮುಖವಾಗಿ ನಾವೇನಾದರೂ ಫೋಕಸ್ ಮಾಡಿದ್ದೆ ಆದರೆ ಖಂಡಿತ ನಾವು ಗುರಿಯನ್ನು ಸಾಧಿಸ್ತೀವಿ. ಆದರೆ ಈ ಗುರಿಯನ್ನು ಸಾಧಿಸಬೇಕಾದಾಗ ನಮಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಎಷ್ಟೇ ಒಂದು ಬೇರೆಯವರು ಏನೇ ಮಾತಾಡ್ತಾ ಇದ್ದರು
ನಾವು ಅದ್ರ ಕಡೆ ಗಮನ ಕೊಡದೆ, ಅಂದರೆ ಬೇರೆ ವಿಚಾರಗಳ ಬಗ್ಗೆ ಆಲೋಚನೆ ಮಾಡದೆ ನಮ್ಮ ದೃಷ್ಟಿಕೋನವನ್ನು ಒಂದೇ ಕಡೆ ಇಟ್ಕೊಂಡು ನಾವು ಗುರಿಯನ್ನು ಸಾಧಿಸಬೇಕಾಗುತ್ತೆ. ಇದೇ ನಾವು ಯಶಸ್ಸು ಅಂತ ಅಂದ್ಕೊಳ್ಬೋದು. ಅಂದರೆ ನಾವು ಅಂದ್ಕೊಂಡಿದ್ರ ಕಡೆ ನಾವು ಸಾಧನೆ ಮಾಡಬಹುದು. ಆದರೆ ಈ ಯಶಸ್ಸು ಸಿಗೋದಕ್ಕೋಸ್ಕರ ನಾವು ಅದರಿಂದ ಓಡ್ತಾ ನಮ್ಮ ನೆಮ್ಮದಿಯನ್ನು, ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬಾರ್ದು. ಈ ರೀತಿ ನಾವು ಶಾಂತ ಚಿತ್ತದಿಂದ, ಸಮಾಧಾನವಾಗಿಂದ, ಕ್ರಿಯಾಶೀಲರಾಗಿ ನಾವು ನಮ್ಮ ಕೆಲಸವನ್ನು ನಾವು ಅತಿ ಪ್ರೀತಿಯಿಂದ, ಖುಷಿಯಿಂದ ನಾವು ಮಾಡ್ತಾ ಬಂದರೆ ಖಂಡಿತ ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸಬಹುದು. ಇಲ್ಲಿ ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂತಂದರೆ, ನಾವು ವಿಜ್ಞಾನಿಗಳನ್ನು ನಾವು ಉದಾಹರಣೆಗೆ ತೊಗೊಳ್ಬೋದು. ಥಾಮಸ್ ಆಲ್ವಾ ಎಡಿಸನ್ ಇರಬಹುದು, ರೈಟ್ ಬ್ರದರ್ಸ್ ಇರಬಹುದು. ಇವರೆಲ್ಲವರನ್ನು ತಗೊಂಡಾಗ ಅವರು ಒಂದೇ ದಿನಕ್ಕೆ ಅವರೇನು ಯಶಸ್ಸನ್ನು ಕಾಣಲಿಲ್ಲ. ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ಮೇಲೆ, 106 ಸಲ ಮಾಡಿದ ಮೇಲೇ ಅವರು ತಮ್ಮ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಿರೋದು. ಇದೆಲ್ಲ ಇಡೀ ಜಗತ್ತಿಗೆ ಬೇಕಾಗಿರುವಂಥದ್ದು. ಅದೇ ರೀತಿ ನಾವು ಸಹ ಸುಮ್ಮನೆ ಹಣ ಮಾಡೋದ್ರಲ್ಲೋ ಅಧಿಕಾರ ಪಡ್ಕೊಳ್ಳೋದ್ರಲ್ಲೋ ಯಶಸ್ಸನ್ನು ಗಳಿಸೋದು ಅಂತಲ್ಲ. ನಾವು ಮಾಡಿದ್ದ ಕೆಲಸ ಇಡೀ ಒಂದು ಪ್ರಪಂಚಕ್ಕೆ ಒಂದು ಒಳ್ಳೆಯದನ್ನು ಆಗಬೇಕು, ಅದರಿಂದ ಎಲ್ಲರೂ ಸುಖವಾಗಿರಬೇಕು, ಅದು ನಮಗೆ ಸಮಾಧಾನ ಕೊಡುವಂತಾಗಿರಬೇಕು. ನಾವು ಸಹ ತಾಳ್ಮೆಯಿಂದ ಈ ರೀತಿ ಕೆಲಸವನ್ನು ಮಾಡಿದಾಗ ಇಡೀ ಎಲ್ಲ ಒಂದು ಮನುಷ್ಯ ವರ್ಗಕ್ಕೆ ಅದು ಒಳ್ಳೆಯದನ್ನು ಮಾಡುತ್ತೆ ಅಂದಾಗ ಅದು ಯಶಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲ ಅಂತಂದರೆ ಅದು ಬರೀ ನಮ್ಮ ಸ್ವಾರ್ಥ ಆಗುತ್ತೆ. ಸ್ವಾರ್ಥಕ್ಕೋಸ್ಕರ ಯಾವುದನ್ನು ಮಾಡೋದು ಬೇಡ, ಅದು ಯಶಸ್ಸು ಆಗೋದಿಲ್ಲ. ನಾವು ಸಹ ನೆಮ್ಮದಿಯಿಂದ ಇದ್ದು, ಖುಷಿಯಿಂದ ಇದ್ದು, ಅದು ಬೇರೆಯವರ ಉಪಯೋಗಕ್ಕೆ ಬರಬೇಕು. ಅದನ್ನು ನಾನು ಯಶಸ್ಸು ಅಂತ ಕರಿತೀನಿ. ಮಿಕ್ಕೆಲ್ಲವೂ ಅದು ವಿಚಾರ ಬೇರೆಯೇ ಆಗುತ್ತೆ. ಹಾಗಾಗಿ ಯಶಸ್ಸು ಅಂತಂದರೆ ಸದಾ ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಇದೆಲ್ಲವೂ ಇದ್ದು ಒಂದು ಮನುಕುಲಕ್ಕೆ ಒಳ್ಳೆಯದಾಗೋದನ್ನು, ಯಾವುದಾದ್ರೂ ಒಂದು ಕಂಡುಹಿಡೋದನ್ನು, ಯಾವುದಾದ್ರೂ ಒಂದು ಒಳ್ಳೆಯದನ್ನು ಮಾಡೋದನ್ನು ನಾವು ಯಶಸ್ಸು ಅಂತ ತಗೊಳ್ಳೋಣ. ಹೀಗೆ ಪ್ರತಿಯೊಬ್ಬರು ಯಶಸ್ಸನ್ನು ಗಳಿಸ್ಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಸುಖವಾಗಿರಬಹುದು. ಯಾವುದೇ ಕಾರಣಕ್ಕೂ ನಮ್ಮನ್ನು ಬೇರೆಯವರಿಗೆ ಹೋಲಿಸ್ಕೊಳ್ಳದೆ ಭಿನ್ನವಾಗಿ ಯೋಚನೆ ಮಾಡಿ, ಆ ಒಂದು ಯೋಚನೆಯಿಂದ ಒಂದು ಒಳ್ಳೆ ಕಾರ್ಯವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸು, ಎಲ್ಲರಿಗೂ ಉಪಕಾರಿಗಳಾಗಬೇಕು. ಅದುವೇ ನಮ್ಮ ಜೀವನದ ಮುಖ್ಯವಾದ ಗುರಿಯಾಗಿ ಅದರಲ್ಲಿ ಯಶಸ್ಸನ್ನು ಪ್ರತಿಯೊಬ್ಬರು ಪಡಿಬೇಕು. ನಮಸ್ಕಾರ.